ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಾನು ನಿಮ್ಮ ಹತ್ರ ಮಾತಾಡಿದೆ, ನೀವು ನನ್ನ ನೋಡಿದ ಇಷ್ಟು ಟೈಮ್ ಆಯ್ತಲ್ವಾ, ತುಂಬ ಟೈಮ್ ಆಗಿತ್ತು ವ್ಲಾಗ್ ಮಾಡಿದ್ದೆ. ಇವತ್ತು ಮನೆಗೆ ಬಂದಿದ್ದೇನೆ, ಹಾಗೆ ವ್ಲಾಗ್ ಮಾಡುವ ಅಂತ. ನಾನು ಬೆಳಿಗ್ಗೆ ಡೆಂಟಲ್ ಕ್ಲಿನಿಕ್ಕಿಗೆ ಹೋಗಿದ್ನಾ, ಅದಕ್ಕೋಸ್ಕರ ಇವತ್ತು ರಜೆ ಹಾಕಿದೆ. ಬೆಳಿಗ್ಗೆ 7 ಗಂಟೆಗೆ ಹೋದವಳು ಇವಾಗ ಎಷ್ಟಾಯ್ತು ಗಂಟೆ? 3:15 ಆಯಿತು. ಮುಂದೆ 3-3:15 ಅಷ್ಟಿಗೆಲ್ಲ ಮನೆಗೆ ಬಂದೆ. ಹಾಗೆ ನೋಡಿ ಇಲ್ಲಿ ಎಲ್ಲ ಸೆಟ್ ಆಗ್ತಾ ಉಂಟು. ಇಲ್ಲೆಲ್ಲ ಗ್ಯಾಪ್ ಬಂದಿದೆ. ಇದು ಯಾವಾಗ ಸರಿ ಆಗ್ತದೆ, ಇನ್ನೂ ಎಷ್ಟು ದಿನ ತಗೊಳ್ತದೆ ಗೊತ್ತಿಲ್ಲ. ಅದಷ್ಟು ಬೇಗ ಸರಿಯಾಗಿ ಇದೆಲ್ಲ ತೆಗೆಯುವಾಗೆ ಹಾಕಲಿ, ಆಮೇಲೆ ಸರಿ ಚಿಕನ್ ತಿನ್ಬೋದು. ಇದು ಹೊಟ್ಟೆ ಎಲ್ಲ ತಾಳ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ಬೆಳಿಗ್ಗೆ 7-7:15 ತಿಂದವಳು ಎಂತ ತಿನ್ನಿಲ್ಲ. ಮಧ್ಯಾಹ್ನ ಊಟ ಮಾಡಬೇಕು ಎಣಿಸಿದ್ನ, ಅಷ್ಟೊತ್ತಿಗೆ ಕರೆಕ್ಟಾಗಿ ಧರ್ಮಸ್ಥಳ ಬಸ್ ಬಂತು. ಅದೇನಾದರೂ ಮಿಸ್ ಆದರೆ 3/4 ಗಂಟೆ ಬಸ್ ಇಲ್ಲ. ಅದಕ್ಕೋಸ್ಕರ ಟಪ್ಪ ಬಸ್ ಹತ್ಕೊಂಡೆ ಬಂದೆ. ಬಂದು ತಂಗಿಗೆ ಫೋನ್ ಮಾಡಿದೆ ಉಜಿರೆಯಲ್ಲಿರುವಾಗ ಬಾ ಅಂತ. ಹಾಗೆ ಅವಳು ಬಂದಳು, ಸೀದಾ ಮನೆಗೆ ಬಂದೆ. ನೈಟ್ ಚಿಕನ್ ಉಂಟು, ಮತ್ತು ಇವಾಗ ಎಂಥ ತರಕಾರಿ ಉಂಟು, ಅದಕ್ಕೆ ನಾನು ಮೊಟ್ಟೆ ಮಾಡ್ಕೊಂಡು ತಿಂತೇನೆ. ಇಷ್ಟು ಟೈಮ್ ಆಯಿತು ಮೊಟ್ಟೆ ತಿನ್ನೋದೇ. ಬನ್ನಿ 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 ಬನ್ನಿ. ಗುಂಡ ಆರ್ ಯು ಹ್ಯಾಪಿ? ಐ ಹ್ಯಾಪಿ? ಅಕ್ಕ ಬಂದು ಹ್ಯಾಪಿ ಆಯಿತು? ಹ್ಯಾಪಿ ಆಯಿತು ಮಗನೇ. ಕುಚ್ಚು ಕುಚ್ಚುಮ್ಮ ನೋಡಲಿ ಪಿಕ್ಕರ. ಬಾ ಬಾ. ಆಯ್ತಾಯ್ತು, ಸಾಕು ಸಾಕು ಸಾಕು. ಸುಮ್ಮನಿರು. ಗೈಸ್, ನಾವು ತರಕಾರಿ ಕಟ್ ಮಾಡ್ತಾ ಇದ್ದೀವಿ. ಕತ್ತಲೆ ಬರ್ತಾ ಇರ್ಬೋದು. ಯಾಕಂತ ಹೇಳಿದ್ರೆ ನಾನು ಅಡುಗೆ ಮಾಡಿ ಅದು ಲೈಟ್ ಆ ಕಡೆ ಉಂಟು, ಹಾಗೆ ಫೇಸ್ ಒಂಥರ ಬರ್ತಾ ಉಂಟು. ಎಷ್ಟು ಟೈಮ್ ಆಯ್ತಿದೆಲ್ಲ ಮಾಡಿಕೊಂಡು ತಿನ್ನದೆ. ಬೆಳಿಗ್ಗೆ ಟೊಮೆಟೊ ರೈಸ್ ಮಾಡಿದ್ರಂತೆ, ಅದನ್ನು ಸ್ವಲ್ಪ ಬಾಯಿಗೆ ಹಾಕೊಂಡೆ. ಸೂಪರ್ ಆಗಿತ್ತು. ಭವಿತ ಮಾಡಿದ್ದು ಗ್ರೇವಿ. ನಮ್ಮಲ್ಲಿ ನಾನು ಟೊಮೆಟೊ ರೈಸ್ ತಿಂತೀನಿ, ವೀಕ್ಲಿ ಒನ್ಸ್ ಟೊಮೆಟೊ ರೈಸ್ ಇರ್ತದೆ. ಬಟ್ ಇಲ್ಲಿ ಮಾಡಿದ್ದು ಸೂಪರ್ ಆಗಿದೆ. ಫುಲ್ ಒಂಥರ ಗ್ರೇವಿ ಇತ್ತು, ಚೆಂದಾಗಿತ್ತು. ಇಳಿಸಿದ್ದು ಒಳ್ಳೆದಾಯಿತು, ನನಗೆ ಟೇಸ್ಟ್ ನೋಡಲಿಕ್ಕೆ ಸಿಕ್ಕಿದಾಗಾಯಿತು. ಇಲ್ಲಿ ಒಮ್ಮೆ ಕೂಡ ನಾವು ಟೊಮೆಟೊ ರೈಸ್, ನಾನಿರುವಾಗಂತೂ, ನಾನು ಕಾಲೇಜಿಗೆ ಹೋಗಿರುವಾಗ ಟೊಮೆಟೊ ರೈಸ್ ಮಾಡಿರಲಿಕ್ಕಿಲ್ಲ. ಹಾಗೆ ಇವಾಗ ಟೊಮೆಟೊ ರೈಸ್ ಅಂತೆ. ಸಣ್ಣ ತಂಗಿ ಮನೆಗೆ ಬಂದಿದ್ದಾಳೆ ಈಗ, ಹಾಗೆ ಅವಳಿಗೋಸ್ಕರ ಟೊಮೆಟೊ ರೈಸ್, ಅವಳಿಗೆ ಇಷ್ಟ ಅಂತ ಹೇಳಿ ಟೊಮೆಟೊ ರೈಸ್ ಮಾಡಿದ್ದಾಳೆ. ಹಾಗೆ ದೊಡ್ಡ ಮಗಳು ಬಂದಿದ್ದಾಳೆ. ದೊಡ್ಡ ಮಗಳಿಗೆ ಎಂತ ಮಾಡ್ತಾರೆ ನೋಡಬೇಕು. ವಾಯ್ಸ್ ಇಲ್ಲ, ನಂಗೆ ಹುಷಾರಿರಲಿಲ್ಲ ಸ್ವಲ್ಪ ದಿನ, 1 ವಾರ ಆಗ್ತಾ ಬಂತ ಅಂತ ಹುಷಾರಿಲ್ಲ. ಅದೇ ಜ್ವರ ಎಲ್ಲ ಬಂದಿತ್ತು ಗೊತ್ತುಂಟ. ಹಾಗೆ ಫುಲ್ ಕಫ್, ಶೀತ. ಮಾಡಿ ಆಯಿತು. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಹಾಂ. ಓ ಶಿಟ್ ಗೈಸ್, ಸಾರಿ. ಬಂದ್ಬಿಟ್ಟೆ. ನಿಮ್ಮೊಟ್ಟಿಗೆ ಮಾತಾಡಿಕೊಂಡು ನನ್ನ ಕೈ ಸಿಟ್ಟೆ. ಓ, ವಾಸನೆ ಬರ್ತದೆ. ನಿಮಗೆ ಕಾಣುದಿಲ್ಲ ಆಯಿತಾ? ಯಾಕೆಂತ ಹೇಳಿದರೆ ಅದು ಬರ್ತಾ ಇಲ್ಲ. ಎಂತ ಗೊತ್ತುಂಟಾ, ಕೆಮ್ಮು ಉಂಟಲ್ವಾ, ಹಾಗೆ ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿದ್ದೇನೆ. ಮತ್ತು ಸ್ವಲ್ಪ ಉಪ್ಪು ಹಾಕು, ಆಗ ಬೇಗ ಫ್ರೈ ಆಗ್ತದೆ. ಗೈಸ್, ನಿಮಗೆ ಡಿ ಬಾಸ್ ಇದ್ದು ಇವಾಗಿನ ಟ್ರೆಂಡಿಂಗ್ ಸಾಂಗ್ ಉಂಟಲ್ಲ, ಅದು ಯಾರಿಗೆಲ್ಲ ಇಷ್ಟ? ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಡೆವಿಲಿದು ಸಾಂಗ್. ಆದರೆ ನಂಗೆ ಹಾಡುವ ಅಂತ ಆಗ್ತದೆ, ಹಾಡ್ತೀನಿ, ಆದರೆ ನಂದು ವಾಯ್ಸ್ ಚೆಂದ ಇಲ್ಲ. ಈಗೆಲ್ಲ ಲಗಡಿಯಾಗಿ ಹೋಗುದು. ಹಾಗೆ ನಾನು ಹಾಡಿದ್ರೆ ನೀವೀಗ ಭಯ ಪಡ್ಕೊಳ್ತೀರಾ, ಖಂಡಿತ ಭಯ ಪಡ್ಕೊಳ್ತೀರ. ಆದರೂ ಹಾಡ್ಲಾ? ಚೆಂದಾಗಾದ್ರೆ ಬೈಕೊಳ್ಬೇಡಿ. ಬಣ್ಣದ ಬದುಕು ಬಯಸೋ ನನಗೆ, ನಿನಗಿಂತ ರಂಗು ಇನ್ನೇನಿದೆ, ನಿನ್ನೊಂದಿಗಿರುವ ಸುಂದರಗಳಿಗೆ ಇದಕ್ಕಿಂತ ಖುಷಿ ಇನ್ನೇನಿದೆ. ನಾನಂತೂ ಕವಿಯಲ್ಲ, ನೀನು ಬರೆಯೋಕೆ, ಒಲವೆಲ್ಲ ವಿದ್ಯೆನೆ ಸಾಕೀಗ ಬದುಕೋಕೆ, ಸಮಯನೇ ಸಾಲಲ್ಲ ಮುಂದಾಗಿ ಕಳೆಯೋಕೆ, ಕಡಿ ನೀರೇ ಹೊರಟಾಗ ಗಡಿಯಾರವೇ ತಕೆ, ನಿನದೇನೆ ಜಪವು ಕೃಷ್ಣ, ನಿನದೇನೆ ಜಪವು ಕೃಷ್ಣ.
ಏನು ಒಂಥರ ಚಂದ ಜೊತೆಯಲ್ಲಿ ನಾವು ಕಳೆಯೋ ಕ್ಷಣ. ನಾನು ಕಂಡೆನು ನಿನ್ನ ಕಣ್ಣಲ್ಲಿ ನಮ್ಮ ಮಣ್ಣಿನ ಋಣ. ನಾನು ಹಾಗೆ ಮಾಡಿದ್ರೆ ಇಲ್ಲಿ ಬುಟ್ಟೊಳಗಡೆ ಆಗ್ತದೆ. ಮನಸೇ ಬದುಕು ಬವನೆ ನಿನ್ನ ಪ್ರೀತಿ ಸುಳ್ಳಾದರೆ ಜಗವೆಲ್ಲ ಸುಳ್ಳು. ಮನಸ್ಸೇ ನಾನೇನೇ ಮಾಡಿದರು ನಿನ್ನ ಪ್ರೀತಿಗಳವೇ. ಮನಸ್ಸೇ ಮನಸಾಕ್ಷಿಸಿ ಗೋಪಾಲಣ್ಣ ಇಂಚಿ ಸ್ವರೈ ಈ ಮನಿ ಪಂದಕುಳ್ಳು ಮರುವಾಯಿ ಬಾಯಲ್ಲಿ. ಅನ್ನಕ್ಕಿಂತ ಮೊಟ್ಟೆ ಜಾಸ್ತಿ ಆಗಿದೆ. ಇಲ್ಲಿ ಟೊಮೆಟೊ ರೈಸ್ ಉಂಟು, ನಾನು ಅದನ್ನು ತಿಂದು ಖಾಲಿ ಮಾಡಿದೆ. ಇದು ನಾನು ತಿನ್ನೋದು. ಊಟ ಮಾಡ್ತೀನಿ ಗಾಯ್ಸ್. ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ತುಂಬ ಹೊತ್ತಾಯಿತು. ಆಮೇಲೆ ನಾನು ಕಾಂತಾರ ಮೂವಿ ನೋಡಲಿಕ್ಕೆ ಬಾಕಿತ್ತು, ಅದನ್ನು ಕಂಪ್ಲೀಟ್ ಮಾಡಿ ಇವರಿಲ್ಲಿ ಅಡಿಗೆಗೆ ರೆಡಿ ಮಾಡ್ತಿದ್ದಾರೆ. ಹಾಗೆ ನನಗೆ ಇನ್ನೊಂದು ಕೆಲಸ ಕೊಟ್ಟರು ನೋಡಿ, ನನಗೆ ಕೂತ್ಕೊಳ್ಳಿಕ್ಕೆ ಬಿಡುದಿಲ್ಲ. ಮನೆಗೆ ಬಂದಾಗ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಬಿಡುದಿಲ್ಲ. ಭವಿತ ಸಾಂಬಾರಿಗೆ ಕಡಿತಿದ್ದಾಳೆ. ನಮ್ಮಮ್ಮ ಇಲ್ಲಿದ್ದಾರೆ. ಚಿಕನ್ ಇದೆ. ಯಾಕೆ ಅಮ್ಮ ತಿಗಾಲೆ ಅಂತ ಹೇಳ್ತಾಳಮ್ಮ. ಇವಳು ವಿಡಿಯೋ ಮಾಡ್ಲಿಕ್ಕೆ ಬಿಡುದಿಲ್ಲ ಫ್ರೆಂಡ್ಸ್. ಅಮ್ಮ ಯಾಕಮ್ಮ ಗ್ರೀನ್ ಮಸಾಲಾನ ಅಲ್ಲ ನಾಳೆ ಬಿರಿಯಾನಿಗ? ಬಿರಿಯಾನಿ ಯಾವತ್ತೇ ಮಾಡುದು ಅಮ್ಮ? ಹೌದಮ್ಮ ಬಿರಿಯಾನಿ ಯಾವತ್ತೇ ಮಾಡುದ? ಯಾಕೆ ಈಗ ಇವತ್ತು ಬಿರಿಯಾನಿ ಮಾಡ್ತಾರಂತೆ ನೋಡಿ. ಇದು ಭವಿತನಿಗೆ ಆಯ್ತಾ, ಇದು ಭವಿತನಿಗೆ ಕಟ್ಲೆ ಮನೋಲಿ. ಕಟ್ಲೆ ಹೌದು. Guys, so much of disturbance in my house, you know. Wait a minute. ಇದಷ್ಟು ವಿಡಿಯೋ ಜಾಸ್ತಿ ಕ್ಲಾರಿಟಿ ಇಲ್ಲ, ಬಟ್ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ. ಇದೆಂತ ಈರುಳ್ಳಿ ಒಳ್ಳೆದಿಲ್ಲ. ನಾನು ತುಂಬಾ ಒಳ್ಳೆವಳು, ಕೋಳಿ ತಿನ್ನಲ್ಲ. ಅಮ್ಮ ತಂದು ಕೊಟ್ರೆ ತಿನ್ನೋದು ಬಿಡಲ್ಲ. ಹಾಸ್ಟೆಲ್ ಅಂತೂ ಯಾವಾಗ್ಲೂ ವೆಜ್ ತಿನ್ನೋದು, ಇಲ್ಲಿ ಬಂದ ನಾನ್ ವೆಜ್ ತಿನ್ನೋದು. ನಂಗೆ ಎಂತ ಗೊತ್ತುಂಟಮ್ಮ, ನಿನ್ನೆ ಮಧ್ಯಾಹ್ನ ಮಲ್ಗಿರೋತಿಗೆ ಕನ್ಸಲ್ಲಿ ಉಂಟಲ್ಲ ಮೀನಿದು ಮಾಂಸ ತೆಗೆದು ಸಾಂಬಾರಿಗೆ ಅದ್ದಿ ತಿಂತಾ ಇದ್ದೇನೆ ಕನ್ಸಲ್ಲಿ. ನಿಜ ನನ್ಗೆ ಮತ್ತೆ ಒಮ್ಮೆಲೆ ಎಚ್ಚರಿಕೆ ಆಯ್ತು, ನೋಡ್ತೀವಿ ಟೈಮ್ ಆಗಿತ್ತು. ಹೌದು, ಅಷ್ಟು ಆಸೆ ಆಗಿ ಹೋಗಿ. ಹೌದಾ ಮಾವ, ಹೌದಾ ಮಾವ. ನಂಗೆ ಶೇಜಾನ್ ರೈಸ್ ತಿನ್ಬೇಕು ಅಂತ ಆಗ್ತಾ ಉಂಟು. ನಂಗೆ ತವಾ ಫ್ರೈ ತಿನ್ಬೇಕು ಅಂತ ಆಗ್ತಾ ಉಂಟು. ಪೇಟ್ ಇಲ್ಲ ಅಂತ ತಿನ್ನುದಿಲ್ಲಪ್ಪ, ನಾನು ಒಳ್ಳೆ ಹುಡುಗಿ. ಬಿರಿಯಾನಿ ಈಗ ನೋಡಿ. ಲೂಸು ವಿಡಿಯೋ ಮಾಡುವಾಗೆಲ್ಲ ಬ್ಯಾಕ್ ಗ್ರೌಂಡ್ ಡಿಸ್ಟರ್ಬೆನ್ಸ್ ಅನ್ನ ಇಗ್ನೋರ್ ಮಾಡಿ ಆಯ್ತಾ. ಅಣ್ಣ 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 ಈರುಳ್ಳಿ ಕೊಯ್ತಿಯಾ? ನಂಗೆ ಬೇಕು, ನಂಗೆ ನಂಗೆ ನಾಳೆ ರಜೆ ನಿಜಾನ್ಯಾ? ಮತ್ತೆ ಸಂಜೆ ಬರುದಾ? ನೀನ್ ಕುಯ್ದಿಡು, ನಾ ಬರ್ತೇನೆ. ಕುಯ್ದಿಡು. ಅಣ್ಣನಿಗೆ ಹುಷಾರಿಲ್ಲ ಅಂತ. ಹುಷಾರಿಲ್ಲ ಅಂತ ಅವನಿಗೆ. ಡೋಲು ತಿನ್ಬಾರ್ದು ಮಾರಯ್ಯ. ಪ್ಯಾರಾಸಿಟಮಲ್ ಇಲ್ವಾ? ಪ್ಯಾರಾಸಿಟಮಲ್ ಕಮ್ಮಿ ಆಗಿತ್ತು, ಸಂಜೆ ಆಡೋದಿ ನಾವು. ತಡಿಯಾ ತಡಿಯಾ, ತಡಿಯಲ್ಲಿ ಕಮ್ಮಿ ಸಪುರ ಆಗಿದಲ್ಲ. ಅದೆಲ್ಲ ಮರ್ಯಾದೆ ಡಿಂಗ್ 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 ಡಿಂಗ್.
ನಾನು ವ್ಲಾಗಲ್ಲೆಲ್ಲ ಬರ್ತುಂಟು. ಪಾಪ ನೀ ಜ್ವರ ಅಂತೆ ಹಾಗೆ. ಮೈ ಗಾಡ್, ಅಲ್ಲ ಇದು ಚೇಂಜ್ ವಸ್ತು ತಗೊಂಡಿದ್ದಾನಾ? ಶಿವಾಜಿ ಶಿವಾಜಿ ಈಗ ನನ್ನ ಲೆಕ್ಕ ನಿಂಗೆ ಐಫೋನ್ ನೋಡೋಣ. ಈಗ ಕಾಫ್ ಮಾಡು. ಹೌದಾ ಅಂತ ಗಾಡಿ ಸ್ಟಾರ್ಟ್ ಮಾಡಿದ್ದು ಕೇಳಾಗ. ಎಸ್, ಎಲ್ಲ ಮಿಕ್ಸ್ ಆಯಿತು, ಚೆಂದ ಮಿಕ್ಸ್ ಆಯಿತು. ಇದು ಕೊತ್ತ 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 ಅಂತ ಕುದಿಬೇಕು. ಅಮ್ಮ ನಾಳೆ ತಿಂಡಿ ಅಂತ? ನೀರು ದೋಸೆ. ನನಗೆ ಸೇಮಿಗೆ ತಿನ್ನಬೇಕು ಅಂತ ಆಯಿತು, ರೊಟ್ಟಿ ತಿನ್ನಬೇಕು ಅಂತ ಆಯಿತು, ಮತ್ತು ಲಾಸ್ಟಿಗೆ ನೀರು ದೋಸೆ ಆಗ್ಬೋದು. ಯಾಕಂದ್ರೆ ನಾನು ನೀರು ದೋಸೆ ತಿನ್ನೋದಿಲ್ಲಲ್ಲ, ಕೋಳಿಗೆ ಮಾತ್ರ ಎಲ್ಲ ತಿನ್ನೋದು. ಹಾಗೆ ಯಾಕೆ ಅದಕ್ಕೊಂದಿಷ್ಟು ಫೋನ್ ಬರ್ತದಾ? ನಾನು ಸುಮ್ಮನೆ ಅವ್ರಿಗೆ ರೀಚಾರ್ಜ್ ಮಾಡೋದು 900 ರೂಪಾಯಿದು. ಗಾಯ್ಸ್, ನನಗೆ ತುಂಬ ಹಸುವಾಗ್ತಾ ಉಂಟು. ಇನ್ನೂ ಕೂಡ ಬಿರಿಯಾನಿ ಆಗಲಿಲ್ಲ. 8:45 ಆಯಿತು. ಹಸುವಾಗ್ತಾ ಉಂಟು. ಅಂದರೆ ಯಾವಾಗಲೂ 8 ಗಂಟೆಗೆಲ್ಲ ಊಟ ಮಾಡಿ ಮಾಡಿ ಉಂಟಲ್ಲ, ಈಗ ಹಸು ತೊಟ್ಕೊಳ್ಳಿಕ್ಕಾಗ್ತಿಲ್ಲ. ಹಾಗೆ ಇವಾಗ ಜ್ಯೂಸ್ ಕುಡ್ದೆ, ಮಸ್ಕ್ ಮೆಲನ್ ಜ್ಯೂಸ್ ಮಾಡಿದ್ದು ಜೀವನ, ಅದನ್ನು ಕುಡ್ದೆ. ಅದು ಆಗ ಕುಡ್ದದ್ದು, ಅಣ್ಣ ಬಂದಿದ್ದಲ್ಲ ಆಗ. ಅಣ್ಣ ಬರಲಿಕ್ಕಿಂತ ಸಹ ಮುಂಚೆ ಅಕ್ಕ ವಿಡಿಯೋ ಕಾಲ್ ಮಾಡಿದ್ಲು, ಅವಳ ಹತ್ರ ಮಾತಾಡ್ಕೊಂಡು ಕೊಡ್ತೆ. ಈಗ ಊಟ ಅದಾದ ಕೂಡಲೇ ಊಟ ಮಾಡೋದು. ಏಯ್ ಬಾ ಇಲ್ಲಿ ಬಾ. ಹಾಗೆ ಇದಾದ ಕೂಡಲೇ ಊಟ ಮಾಡೋದು. ಹಸ್ವಾಗ್ತಿದೆ. ಬಿರಿಯಾನಿ ರೆಡಿ. ಲೆಗ್ ಪೀಸ್ ಉಂಟಾ? ವಾವ್, ಕೆಂಪು ಕೆಂಪು ಕಾಶ್ಮೀರಿ ಲಾಲ್. ಸಾಕು, ಬೇಗ ಇಡು. ಎಸ್, ಬಿರಿಯಾನಿ ರೆಡಿ ಆಗಿದೆ. ಇವಾಗ ನೋಡುವ ಹೇಗೆ ಉಂಟು ಅಂತ. ನಂದು ಊಟ ಆಯಿತು, ಹೊಟ್ಟೆ ಕೂಡ ಫುಲ್ ಆಯಿತು, ಮತ್ತು ತುಂಬ ನಿದ್ದೆ ಬರ್ತಾ ಉಂಟು. ಕೆಮ್ಮಿದ್ದೆಲ್ಲ ಸ್ವಲ್ಪ ಮದ್ದುಂಟದೆಲ್ಲ ಕುಡಿದು ಮಲಗುದು. ಗುಡ್ ನೈಟ್, ಬಾಯ್. ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ಏನು ಮಾಡಿದ್ವಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.